ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ದೋಸೆಯನ್ನು ಹೇಗೆ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನಾವು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ನಾವು ದೋಸೆಯಲ್ಲಿ ಬಹಳಷ್ಟು ವೆರೈಟೀಸನ್ನು ಮಾಡಬಹುದು, ಆದರೆ ನಮಗೆ ಬೆಳಗ್ಗೆ ತಿಂಡಿ ಬಹಳ ಬೇಗವಾಗಿ ಮಾಡಬೇಕಾಗಿರುತ್ತೆ. ಹಾಗಾಗಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾದಂತಹ ದೋಸೆಯನ್ನು ಹೇಗೆ ಈಸಿಯಾಗಿ ಮಾಡ್ಬೋದು ಅನ್ನೋದು ತೋರಿಸ್ತೀನಿ. ಬನ್ನಿ, ನಮಗೆ ಏನೇನು ಬೇಕು ಸಾಮಗ್ರಿಗಳು ಅನ್ನೋದು ನೋಡೋಣ. ನಾನು ಒಂದು ಅರ್ಧ ಕೆಜಿ ಸಸೋಟಿ ಅಕ್ಕಿಯನ್ನು ಮಧ್ಯಾಹ್ನ ನಾನು ನೆನೆಯಕ್ಕೆ ಇಟ್ಟಿದ್ದೆ. ತೊಳೆದು ನೀರು ಹಾಕಿ ಇಟ್ಟಿರೋದು ಇದು. ಒಂದು ಅರ್ಧ ಕೆಜಿ ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಉದ್ದಿನಬೇಳೆ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಒಂದು ಕಪ್ಪಷ್ಟು, 1 ಕಪ್ಪು 1.5 ಕಪ್ಪಷ್ಟು ಹಾಕ್ಬೋದು. ನಾನು ಅದ್ರ ಜೊತೆ ಶೇಂಗಾವನ್ನು 25 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಆಮೇಲೆ ಕಡಲೆಬೇಳೆ ಒಂದು 25 ಗ್ರಾಮ್ ಅಷ್ಟನ್ನು ಹಾಕಿದ್ದೀನಿ. ನೀವು ಅದನ್ನು ಕಡಲೆಬೇಳೆ ಮತ್ತು ಶೇಂಗಾ ಬೀಜನ ಸ್ಕಿಪ್ ಮಾಡ್ಕೊಳ್ಬಹುದು. ನಾನೊಂದು ಸ್ವಲ್ಪ ಅನ್ನವನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡು ಈ ಥರ ತೆಗಿತಾ ಇದ್ದೀನಿ. ನೀವು ನುಣ್ಣಗೆ ಏನು ರುಬ್ಬಾರ್ದು. ನಾವು ಕ್ರಿಸ್ಪಿಯಾಗಿ ನಮಗೆ ದೋಸೆ ಬರಬೇಕಂದ್ರೆ ಸ್ವಲ್ಪ ದಪ್ಪ ಇರಬೇಕು. ಈ ಥರ ನಾನು ಎಲ್ಲ ಹಿಟ್ಟನ್ನು ಹಾಕಿ ಸ್ವಲ್ಪ ಅನ್ನ ಜೊತೆ ನಾನೆಲ್ಲ ರುಬ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಟೆಕ್ಸ್ಚರ್ ಬರಬೇಕು. ನಮಗೆ ಇಷ್ಟು ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ಉಪ್ಪು ಬೇಕೋ ಆ ಟೇಸ್ಟಿಗೆ ತಕ್ಕಂತೆ ನಾನು ಒಂದು 2-3 ಸ್ಪೂನು ಉಪ್ಪನ್ನು ಹಾಕ್ಕೊಳ್ತೀನಿ. ಒಂದು ಚುಟ್ಕಿ ಅಷ್ಟು ನಾನು ಅಡುಗೆ ಸೋಡಾವನ್ನು ಹಾಕ್ಕೊಳ್ಬೇಕು. ನಾನು ರಾತ್ರಿಯೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಇದನ್ನು ನಾನು 2 ಗಂಟೆಗೆ ನೆನೆಯಕ್ಕೆ ಇಟ್ಟಿದ್ದೆ. 9-10 ಗಂಟೆ ಅಷ್ಟಿಗೆ ನೀವು ರುಬ್ಕೊಂಡು ಇಟ್ಟರೂ ನಡೆಯುತ್ತೆ. ಈ ಥರ ಎಲ್ಲ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನಾವು ಚೆನ್ನಾಗಿ ಎಲ್ಲ ಚಟ್ನಿಗೆ ಪಲ್ಯಕ್ಕೆ ಜೋಡಿಸ್ಕೊಂಡು ನಾನು ದೋಸೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನಾನು ಹಾಕ್ಕೊಂಡು, ನೀವು ತುಪ್ಪ ಆದರೂ ಹಾಕಿ ಎಣ್ಣೆ ಆದರೂ ಹಾಕಿ. ನಾನು ಸ್ವಲ್ಪ ತುಪ್ಪವನ್ನು ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ನಾವು ಬೆಣ್ಣೆ ಹಾಕಿದರೆ ಬೆಣ್ಣೆ ದೋಸೆ ಆಗುತ್ತೆ. ನಾನು ತುಪ್ಪವನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಹಾಕ್ತಾ ಹೋಗಬೇಕು. ಎಣ್ಣೆ ಅಥವಾ ಬೆಣ್ಣೆಯನ್ನು, ತುಪ್ಪವನ್ನು ಏನಾದರೂ ನೀವು ಹಾಕ್ತಾ ಈ ಥರ ತೆಗಿತಾ ಹೋಗಿ. ನೀವು ಈ ದೋಸೆ ಮಾಡಲಿಕ್ಕೆ ಬರೀ ಉದ್ದಿನಬೇಳೆ ಹಾಕಿದರೂ ಸಾಕಾಗುತ್ತೆ. ನೀವು ಶೇಂಗಾ ಬೀಜ, ಕಡಲೆಬೇಳೆ ಇದನ್ನು ಏನೂ ಹಾಕಿಲಿದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡಬಹುದು. ನಿಮಗೆ ಸ್ವಲ್ಪ ಮಸಾಲೆ ದೋಸೆ ಕ್ರಿಸ್ಪಿ ಆಗಬೇಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮಾಡಿದರೆ ಸ್ವಲ್ಪ ಸ್ಮೂತಾಗಿ ಬರುತ್ತೆ. ಈ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ. ಈ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ.